ಯಾವತ್ ಭಾರತ ದೇಶದಲ್ಲಿ ಸಂವಿಧಾನ ವರ್ಸಸ್ ಮನುವಾದ ನಡೀತಾ ಇದೆ. ಯಾಕಂತಂದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಮನುವಾದದ ಕಡೆ ಇದೆ, ಕಾಂಗ್ರೆಸ್ ಪಕ್ಷ ಸಂವಿಧಾನದ ಕಡೆ ಇದೆ. ಇವತ್ತು ಈ ಒಂದು ಭಾರತ ದೇಶಕ್ಕೆ ಭದ್ರವಾದ ಬುನಾದಿ ಏನಾದರೂ ಇದೆ ಅಂತಂದ್ರೆ ಆ ಬುನಾದಿನೇ ಸಂವಿಧಾನ. ಆ ಸಂವಿಧಾನವನ್ನ ಕೊಟ್ಟಂತ ಅಂಬೇಡ್ಕರ್ ಅವ್ರ ಬಗ್ಗೆ, ಮಾನ್ಯ ಅಂಬೇಡ್ಕರ್ ಅವ್ರ ಬಗ್ಗೆ ಅಮಿತ್ ಶಾ ಅವರು ಹೇಳಿರ್ತಕ್ಕಂಥ ಹೇಳಿಕೆಗಳು ಬಹಳ ಖಂಡನೀಯ, ದುರಾದೃಷ್ಟಕರ. ಯಾಕಂತಂದ್ರೆ ಪ್ರಪಂಚದಲ್ಲೇ ಒಬ್ಬ ಮೇಧಾವಿ ಅಂಬೇಡ್ಕರ್ ಅವರು, ಅವ್ರ ಬಗ್ಗೆ ಇವರು ಟೀಕೆ ಟಿಪ್ಪಣಿಗಳು ಮಾಡೋದು ಸರಿಯಲ್ಲ, ಖಂಡಿಸ್ತೀವಿ. ಕಾಂಗ್ರೆಸ್ ಪಕ್ಷಕ್ಕೆ ಅದಕ್ಕೆ ವಿರೋಧ ಇದೆ. ಅದೇ ರೀತಿಯಾಗಿ ನಮ್ಮ ಮುಳಬಾಲ್ ತಾಲೂಕಲ್ಲಿ ನಮ್ಮ ಸತೀಶ್, ಮೆಕ್ಯಾನಿಕ್ ಶ್ರೀನಿವಾಸು, ನಮ್ಮ ಕೃಷ್ಣ ಇವರೆಲ್ಲರ ನೇತೃತ್ವದಲ್ಲಿ ಏನು ಈ ಒಂದು ಕರಪತ್ರಗಳನ್ನು ಬಿಡುಗಡೆ ಮಾಡಿ ದಿನಾಂಕ 23ರಂದು ಫ್ರೀಡಂ ಪಾರ್ಕಲ್ಲಿ ಬೆಂಗಳೂರಲ್ಲಿ ನಡೀತಾ ಇರತಕ್ಕಂಥ ಒಂದು ಪ್ರತಿಭಟನಾ ಕಾರ್ಯಕ್ರಮಕ್ಕೆ ಅವರು ಏನು ಹೊರಡ್ತಾ ಇದ್ದಾರೋ ಅವರೆಲ್ಲರಿಗೂ ಕಾಂಗ್ರೆಸ್ ಪಕ್ಷ ಅವರೊಂದಿಗಿದೆ. ಕಾಂಗ್ರೆಸ್ ಪಕ್ಷ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟು ಈ ಒಂದು ಮನೋವಾದವನ್ನು ನಾವು ಧಿಕ್ಕರಿಸ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಸ್ನೇಹಿತರೆ, ಇವತ್ತೊಂದು ನೀವೇನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ, ಇಡೀ ದೇಶದಂತ ಈಗಾಗಲೇ ಬೆಂಕಿ ಹತ್ಕೊಂಡಿದೆ. ಆತನಿಗೆ ಮಾನ ಮರ್ಯಾದೆ ಅನ್ನೋದು ಇದ್ದಿದ್ದು ಅಮಿತ್ ಶಾಗೆ. ಇವತ್ತು ಈ ದೇಶವನ್ನು ಆಳುವಂತ ಒಂದು ಗೃಹ ಮಂತ್ರಿ ಆಗಿದ್ದಾರೆ. ಆತನ ಮೇಲೆ 18 ಮರ್ಡರ್ ಕೇಸ್ ಇದೆ. ಅಂಥವರನ್ನು ಈ ಬಿಜೆಪಿ ಸರ್ಕಾರ ಇವತ್ತು ಆ ಮಟ್ಟದಲ್ಲಿ ಇಟ್ಕೊಂಡಿದೆ. ನಮ್ಮ ಹೋರಾಟಗಳು ನಿರಂತರ ನಡೀತಾನೆ ಇದೆ. ಅವರು ಈ ಸಂಸತ್ತಿನಲ್ಲಿ ಯಾವ ರೀತಿ ನಡ್ಕೊಂಡ್ರಂತೆ ಈ ಬೀದಿ ಮೇಲೆ ಪುಡಿ ರೌಡಿಗಳು ಇರ್ತಾರಲ್ಲ, ಅದಕ್ಕಿಂತ ಹೀನಾಯವಾಗಿ ನಡ್ಕೊಂತ ವ್ಯಕ್ತಿ ಅಮಿತ್ ಶಾ. ಅವ್ರ ಗುಣನೇ ಅದು, ಆ ಬಿಜೆಪಿ ಸರ್ಕಾರದ್ದೇ ಹಂಗೆ. ಆದ್ರಿಂದ ಇವತ್ತು ನಾವೇನು ಹೋರಾಟ ಹಮ್ಮಿಕೊಂಡಿದ್ದೀವಿ, ಇದು ಯಶಸ್ವಿ ಎಲ್ಲರಿಗೂ ಆಗ್ಬೇಕಂತಂದ್ರೆ ಅವನನ್ನು ಕಿತ್ತು ಹೋಗಿಬೇಕು. ಫಸ್ಟ್ ಅವನಿಗೆ ಜೈಲ್ ಕಳಿಸಬೇಕು, ಅಂತ ಶಿಕ್ಷೆ ಒಂದು ಆಗ್ಬೇಕು. ಇದು ಆಗ್ತಾ ಇಲ್ಲ. ಯಾಕಂದ್ರೆ ಅವ್ರ ಸರ್ಕಾರ ಇರೋದ್ರಿಂದ ಅವ್ನು ಮುಟ್ಕೊಳಕ್ ಆಗ್ತಾ ಇಲ್ಲ. ನಾವು ಇಡೀ ದೇಶದ ಪ್ರತಿದಿನ ಕೂಡ ಪ್ರತಿಭಟನೆ ನಡೀತಾನೆ ಇದೆ. ಅವನು ಯಾವತ್ತು ಫ್ಯಾಷನ್ ಅಂತ ಹೇಳಿದ ಮಾತನ್ನ ಅಂಬೇಡ್ಕರ್ ಅವ್ರ ಬಗ್ಗೆ ಹೀನಾಯ ಮಾತುಗಳನ್ನ ಯಾವತ್ತು ಆಡೋದು, ಆವತ್ತಿಂದ ಕೂಡ ಗೃಹ ಮಂತ್ರಿಯಾಗಿ ಅವರ ಮಾತಾಡಿದಂಥ ಮಾತುಗಳು ಬಹಳ ಹೀನಾಯ. ಬಟ್ ಅವ್ನು ಮುಟ್ಕೊಳಕ್ ಆಗ್ತಾ ಇಲ್ಲ. ನಾವು ನಮ್ಮ ಹೋರಾಟದಿಂದ ಒಂದು ಸಾಧನೆ ಮಾಡಲೇಬೇಕು, ಮಾಡೋಣ. ನಮ್ಮೆಲ್ಲರ ಸರ್ಕಾರ ನಮ್ಗಿರುತ್ತೆ. ಜೊತೆಗೆ ನಮ್ಮ ಪಕ್ಷದ ಸರ್ಕಾರಕ್ಕೆ ನಮ್ಮ ನಾಯಕರು ಏನೇನು ಹೇಳಿದ್ದಾರೆ, ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ, ನಿಮಗೆ ಕೈ ಜೋಡಿಸ್ತೀವಿ. ಇದೇ ಅಲ್ಲ, ಇಲ್ಲೊಂದು ಬಂದ್ ಕರೆಯನ್ನು ಕರೆಯೋಣ. ಯಾವುದೋ ಮುಳಬಾಲ್ ಬಂದ್ಗೆ ಒಂದು ಕರೆ ಕೊಡೋಣ. ನಾವೆಲ್ಲ ಒಂದು ಮಾತಾಡ್ಕೊಂಡಿದ್ವಿ ಆಗಾಗಲೇ, ನೀಲ್ಕಂಠ ಗೌಡರು, ನಮ್ಮ ರಾಮಲಿಂಗಣ್ಣನವರು, ಎಲ್ಲ ನಮ್ಮ ವೆಂಕಟೇಶನ್ ಅವರೆಲ್ಲ ಮಾತಾಡೋದು. ನಾವು ಇಲ್ಲ ಒಂದು ಬಂದ್ ಮಾಡ್ಲೇಬೇಕು. ನಾವು ಈ ಜಿಲ್ಲೆಯಲ್ಲಿ ಯಾರು ಬಂದ್ ಮಾಡಿಲ್ಲ. ಮಾಡಿದ್ದಾರೆ ಯಾರಾದ್ರೂ? ಬರೀ ಕೂಗುಗಳು ಬಿಟ್ರೆ ಬಂದ್ ಆಚರಣೆ ಮಾಡಿಲ್ಲ ಇದುವರೆಗೂ. ಸೊ ಹಾಗಾಗಿ ನಮ್ಮ ಮುಳಬಾಗಿಲಿಂದ ಸ್ಟಾರ್ಟ್ ಆಗ್ಲಿ. ಇದಾದ ನಂತರ ದಯವಿಟ್ಟು ನಾವೆಲ್ಲರೂ ಸಹಕಾರ ಮಾಡ್ತೀವಿ, ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಈ ಸಂವಿಧಾನ ಎರಡು ಮಾತಾಡೋದಕ್ಕೆ ಅವಶ್ಯಕ. ತಮ್ಮೆಲ್ಲರಿಗೂ ಕೂಡ ಒಂದು ಸಹ ಜೈ ಭೀಮ್, ಜೈ ಕಾಂಗ್ರೆಸ್. ಹೋರಾಟಕ್ಕೆ ಫ್ರೀಡಂ ಪಾರ್ಕ್ಗೆ ನಮ್ಮ ಪೂರ್ತಿ ಬೆಂಬಲ ಇದೆ. ಅಮಿತ್ ಶಾ ವಿರುದ್ಧ ಈಗಾಗಲೇ ಅವರ ಅವಹೇಳನಕಾರಿ ಮಾತುಗಳಿಗೆ ಈಗ ಆಲ್ರೆಡಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಕಡೆ ಹೋರಾಟ ತೀವ್ರವಾಗಿದೆ. ಅವರು 2009ರಲ್ಲಿ 2009ರಲ್ಲಿ ಗೃಹ ಮಂತ್ರಿ ಆಗಿದ್ದಾಗ, ನಮ್ಮ UPA ಸರ್ಕಾರ ಇದ್ದಾಗ ಕಾನೂನು ರೀತಿ ಸಂವಿಧಾನಬದ್ಧವಾಗಿ ಅವ್ರನ್ನ ಶೊರಾಬುದ್ದೀನ್ ಎನ್ಕೌಂಟರ್ ಕೇಸಲ್ಲಿ ಅವ್ರಿಗೆ ಜೈಲ್ಗೆ ಹಟ್ಟಿದ್ರು. ಆವಾಗಲೇ ಅವ್ರನ್ನ ಗಡಿಪಾರು ಮಾಡಿದ್ರು. ಆಮೇಲೆ ಅವ್ರ ಸರ್ಕಾರ ಬಂದ ಮೇಲೆ ಅದು ಇದು ಸುಪ್ರೀಂ ಕೋರ್ಟ್ ಅದು ಇದು ಹಾಕೊಂಡು ನ್ಯಾಯಾಲಯ ಹೋರಾಟ ಮಾಡಿ ಏನೋ ಸ್ವಲ್ಪ ಇದರಲ್ಲಿ ಇದಾಗಿದ್ದಾರೆ ಅವರು. ಅದೇ ರೀತಿ ಅವ್ರದ್ದು ಚಾಡಿ ನಡೀತಾನೆ ಇದೆ ಅವ್ರದ್ದು. ಆದ್ರಿಂದ ನಮ್ಮ ಸಂಪೂರ್ಣ ಬೆಂಬಲ ಈಗೇನು 23ನೇ ತಾರೀಕಿಗೆ ಇದ್ದಿದೆ ಚಲೋ ಬೆಳಗಾವಿಗೆ, ನಮ್ಮ ಸಮಿತಿಗೆ ಫುಲ್ ಬೆಂಗಳೂರು ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ನಮ್ಮ ಬೆಂಬಲ ಸಂಪೂರ್ಣ ಇರುತ್ತೆ ಅಂತೇಳಿ ನನ್ನ ಕೆಲವು ಮಾತುಗಳು ಮಿಸ್ತಾನೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಈ ಹೋರಾಟಕ್ಕೆ ಫ್ರೀಡಂ ಪಾರ್ಕ್ಗೆ ನಮ್ಮ ಪೂರ್ತಿ ಬೆಂಬಲ ಇದೆ. ಅಮಿತ್ ಶಾ ವಿರುದ್ಧ ಈಗಾಗಲೇ ಅವರ ಅವಹೇಳನಕಾರಿ ಮಾತುಗಳಿಗೆ ಈಗ ಆಲ್ರೆಡಿ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ. ಎಲ್ಲ ಕಡೆ ಹೋರಾಟ ತೀವ್ರವಾಗಿದೆ. ಅವರು 2009ರಲ್ಲಿ 2009ರಲ್ಲಿ ಗೃಹ ಮಂತ್ರಿ ಆಗಿದ್ದಾಗ, ನಮ್ಮ UPA ಸರ್ಕಾರ ಇದ್ದಾಗ ಕಾನೂನು ರೀತಿ ಸಂವಿಧಾನಬದ್ಧವಾಗಿ ಅವ್ರನ್ನ ಶೊರಾಬುದ್ದೀನ್ ಎನ್ಕೌಂಟರ್ ಕೇಸಲ್ಲಿ ಅವ್ರಿಗೆ ಜೈಲ್ಗೆ ಹಟ್ಟಿದ್ರು.
ಅವಾಗ್ಲೇ ಅವ್ರನ್ನ ಗಡಿಪಾರು ಮಾಡಿದ್ರು. ಆಮೇಲೆ ಅವ್ರ ಸರ್ಕಾರ ಬಂದ್ಮೇಲೆ ಅದು ಇದು ಸುಪ್ರೀಂ ಕೋರ್ಟ್ ಅದು ಇದು ಹಾಕೊಂಡು ನ್ಯಾಯಾಲಯ ಹೋರಾಟ ಮಾಡಿ ಏನೋ ಸ್ವಲ್ಪ ಇದರಲ್ಲಿ ಇದಾಗಿದ್ದಾರೆ ಅವರು. ಅದೇ ರೀತಿ ಅವ್ರದ್ದು ಚಾಡಿ ನಡೀತಾನೆ ಇದೆ ಅವ್ರದ್ದು. ಆದ್ರಿಂದ ನಮ್ಮ ಸಂಪೂರ್ಣ ಬೆಂಬಲ ಈಗೇನು 23ನೇ ತಾರೀಕಿಗೆ ಇದಿದೆ ಚಲೋ ಬೆಳಗಾವಿಗೆ ನಮ್ಮ ಸಮಿತಿಗೆ ಫುಲ್ ಬೆಂಗಳೂರು ಫ್ರೀಡಂ ಪಾರ್ಕ್ ಬೆಂಗಳೂರಿಗೆ ನಮ್ಮ ಬೆಂಬಲ ಸಂಪೂರ್ಣ ಇರುತ್ತೆ ಅಂತ ಹೇಳಿ ನನ್ನ ಕೆಲವು ಮಾತುಗಳು ಮುಗಿಸ್ತಾನೆ. ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ್. ಎಲ್ಲರಿಗೂ ನಮಸ್ಕಾರ. ಸಂವಿಧಾನ ಮತ್ತು ಮಾನವಾದನ ಒಂದು ಪ್ರತಿಭಟನೆ ನಾವು ಹಮ್ಮಿಕೊಂಡಿರ್ತಾ ಇದ್ದೀವಿ. ಎಲ್ಲಿ ಅಂತಂದ್ರೆ ಫ್ರೀಡಂ ಪಾರ್ಕ್ ಅಲ್ಲಿ 23/1/25 ಗುರುವಾರ ಫ್ರೀಡಂ ಪಾರ್ಕ್ ನಲ್ಲಿ ಈ ಪ್ರತಿಭಟನೆ ಯಾಕೆ ನಾವು ಹಮ್ಮಿಕೊಂಡಿರ್ತಾ ಇದ್ದೀವಿ ಅಂತಂದ್ರೆ, ಮೊನ್ನೆ ಎಲ್ಲ ನೀವು ನೋಡಿರ್ತೀರ ಪಾರ್ಲಿಮೆಂಟ್ ಅಲ್ಲಿ ಈ ದೇಶದ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ನೀಡಿರ್ತಾರೆ. ಏನು, ನೀವು ಪ್ರತಿ ವಿಚಾರದಲ್ಲೂ ಅಂಬೇಡ್ಕರ್ ಅವರನ್ನು ತೆಗೆದುಕೊಳ್ಳೋ ಬದಲಿ ಆ ದೇವರನ್ನು ನೆನ್ಸ್ಕೊಂಡಿದ್ರೆ ನಿಮ್ಗೆ ಎಷ್ಟೋ ಕೆಲಸಗಳಾಗ್ತಿದ್ರು ಅಂತ. ದೇವ್ರಿಗೆ ನೆನ್ಸ್ಕೊಳ್ಳಕ್ಕೆ ಮಸೀದಿಗಳೈತೆ, ದೇವಸ್ಥಾನಗಳೈತೆ, ಚರ್ಚ್ಗಳೈತೆ. ಎಲ್ಲ ಕಡೆ ಹೋಗಿ ದೈವ ಭಕ್ತಿ ಜನರ ಅವರವರ ಒಂದು ಅವರ ಭಕ್ತಿ, ಅವರ ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ವಹಿಸ್ತಾರೆ. ಅದನ್ನು ಬಿಟ್ಟು ಇವರು ಪಾರ್ಲಿಮೆಂಟ್ ಅಲ್ಲಿ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ಕೊಟ್ಟಿದ್ದಾರೆ ಅಂತಂದ್ರೆ ಒಂದು ಜಾತಿಗೆ ಸೀಮಿತವಾದವಲ್ಲ, ಮೇಲ್ಜಾತಿಯಿಂದ ಹಿಡಿದು ಕೆಳಗ್ ಜಾತಿವರೆಗೂ ಪ್ರತಿಯೊಬ್ಬರಿಗೂ ಅನ್ವಯಿಸ್ತದೆ. ಅದು ನಮ್ಮ ದೇಶದ ಸಂವಿಧಾನ. ಪ್ರತಿ ಒಂದು ಜಾತಿನವರು ಅದಕ್ಕೆ ಗೌರವಿಸ್ತಾರೆ. ಆ ತರದ ಸಂವಿಧಾನ ಕೊಟ್ಟಿರ್ತಕ್ಕ ಅಂಬೇಡ್ಕರ್ ಅವ್ರ ಬಗ್ಗೆ ತುಂಬಾ ಕೀಳವಾಗಿ ಮಾತಾಡಿರೋದು ತುಂಬಾ, ಅದು ನಾವು ಅದಕ್ಕೆ ವಿರೋಧಿಸ್ತೀವಿ. ಅವರು ಈ ತರ ಮಾತನ್ನು ವಿರೋಧಿಸುತ್ತಾ ಪ್ರತಿ ದೇಶದ ಪ್ರತಿ ಒಂದು ರಾಜ್ಯದಲ್ಲಿ ಈ ತರ ಅವ್ರ ವಿರುದ್ಧ ಪ್ರತಿಭಟನೆ ನಡೀತಾ ಇದೆ, ಅವ್ರಿಗೆ ವಿರುದ್ಧವಾಗ್ತಾ ಇದೆ. ನಾನು ದೇಶದ ಪ್ರಧಾನ ಮಂತ್ರಿಯಲ್ಲಿ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳಲ್ಲಿ ಕೂಡ ನಾನು ಕೇಳ್ಕೊಳ್ತೀನಿ, ತಾವು ಕೂಡ ಮುಂದಾಳತ್ವ ವಹಿಸಿ ಅವರನ್ನು ಕ್ಯಾಬಿನೆಟ್ ಇಂದ ತೆಗಿಬೇಕು. ಇಂಥ ಒಂದು ಮಂತ್ರಿಯನ್ನು ನೀವು ಈ ದೇಶದ ಒಂದು ಕ್ಯಾಬಿನೆಟ್ ಅಲ್ಲಿ ಇಟ್ಕೊಂಡಿರೋದು ನಮಗೆ ತುಂಬಾ ಒಂದು ಮುಜುಗರ ತರುವಂತ ಕೆಲಸ ಆಗಿದೆ. ಅದು ದೇಶ ಅಲ್ಲ, ಎಲ್ಲ ಪ್ರಪಂಚವನ್ನೇ ಈ ಕಡೆ ತಿರುಗಿ ನೋಡುವಂತ ಹೇಳಿಕೆಯನ್ನು ಅವರು ನೀಡಿದ್ದಾರೆ. ಒಂದು ಎಲ್ಲರೂ ಗೌರವಿಸುವ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿರುದ್ಧ ಇವರು ಮಾತಾಡಿರ್ತಕ್ಕಂಥ ಮಾತುಗಳು ತುಂಬಾ ನೋವುಂಟು ಮಾಡಿದೆ. ಪ್ರತಿ ವರ್ಗದವರೆಗೂ, ಭಾರತದ ಪ್ರತಿ ಪ್ರಜೆಗೂ ತುಂಬಾ ಒಂದು ನೋವಾಗಿದೆ. ಆದ್ರಿಂದ ನಾವು 23 ಈ ತಿಂಗಳು ಏನಿದೆಯೋ ಫ್ರೀಡಂ ಪಾರ್ಕ್ ನಲ್ಲಿ ನಾವು ಸಂವಿಧಾನಾತ್ಮಕವಾಗಿನೇ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಎಲ್ರಿಗೂ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದು ಏನಂತಂದ್ರೆ, ಎಲ್ರೂ ಇದಕ್ಕೆ ಕೈ ಜೋಡಿಸ್ಬೇಕು. ತಾವೆಲ್ಲರೂ ಈ ಇದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಅಮಿತ್ ಶಾ ಅವರ ವಿರುದ್ಧ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ತಾವೆಲ್ಲ ನಮಗೆ ಸಾಥ್ ಕೊಡಬೇಕು. ಅವರಿಗೆ ಆದಷ್ಟು ಬೇಗ ಆ ಕ್ಯಾಬಿನೆಟ್ ಇಂದ ತೆಗಿಬೇಕು ಅಂತ ಈ ಕೇಂದ್ರ ಸರ್ಕಾರದಲ್ಲಿ ನನ್ನ ಮನವಿ. ಎಲ್ರಿಗೂ ನಾನು ಈ DSS ಸಂಘರ್ಷ ಸಮಿತಿ ವತಿಯಿಂದ ನಾವೆಲ್ಲರೂ 23ಕ್ಕೆ ಇಲ್ಲಿಂದ ಹೊರಡು ಫ್ರೀಡಂ ಪಾರ್ಕ್ ಅಲ್ಲಿ 23ಕ್ಕೆ ನಾವೆಲ್ಲ ಅಲ್ಲಿ ಬೃಹತ್ ಒಂದು ರ್ಯಾಲಿ ಮುಖಾಂತರ ಅಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಳ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ ಈ ಸಂದರ್ಭದಲ್ಲಿ.